ಕನ್ನಡ ಸಾಹಿತ್ಯದಲ್ಲಿ ವೈಚಾರಿಕತೆ, ಅದರಲ್ಲೂ ವಿಶೇಷವಾಗಿ ಸಮಾಜವಾದದ ವಿಚಾರಗಳು ಮುನ್ನೆಲೆಗೆ ಬರೋ ಹಾಗೆ ಮಾಡಿದಂತಹ ಸಾಹಿತಿ ಹಸನ್ ನಯೀಂ ಸುರ್ಕೋಡರವರು. ರಾಮ್ ಮನೋಹರ್ ಲೋಹಿಯಾರವರ ಸಾಹಿತ್ಯ ಕೃತಿಗಳನ್ನ ಕನ್ನಡಕ್ಕೆ ಅನುವಾದ ಮಾಡುವ ಮೂಲಕ ಕನ್ನಡದಲ್ಲಿ ಮತ್ತು ಕನ್ನಡ ಸಾಹಿತ್ಯದಲ್ಲಿ ವೈಚಾರಿಕತೆ ಹುಲುಸಾಗಿ ಬೆಳೆಯುವ ಹಾಗೆ ಮಾಡಿದ್ದಾರೆ. ಸುರ್ಕೋಡ್ರು ಲೋಹಿಯಾ ಅವರು ಬರೆದ ಕೃತಿಗಳ ಜೊತೆಗೆ ಉರ್ದು ಮತ್ತು ಹಿಂದಿಯ ಹೆಸರಾಂತ ಕೃತಿಗಳನ್ನ ಕನ್ನಡಕ್ಕೆ ಅನುವಾದ ಮಾಡಿ ಸಾರಸ್ವತ ಲೋಕಕ್ಕೆ ದೊಡ್ಡ ಕೊಡುಗೆಯನ್ನ ನೀಡಿದ್ದಾರೆ. ಅಮೃತ ಪ್ರೀತಮ್, ಫೈಜ್ ಅಹಮದ್ ಫೈಜ್ ಇವರೆಲ್ಲರ ಬರಹಗಳನ್ನ, ಕವಿತೆಗಳನ್ನ, ಕಾದಂಬರಿಗಳನ್ನ ಕನ್ನಡಕ್ಕೆ ಇಳಿಸಿಕೊಟ್ಟವರು ಹಸನ್ ನಯೀಂ ಸುರ್ಕೋಡರವರು. ಇದರ ಜೊತೆಗೆ ದೇಶ ವಿಭಜನೆಯ ಕಥೆಗಳನ್ನ ಕೂಡ ಸೊಗಸಾಗಿ ಕಟ್ಟಿಕೊಟ್ಟಿದ್ದಾರೆ. ಹಸನ್ ನಯೀಂ ಸುರ್ಕೋಡ ಅವರು ಬೆಳಗಾವಿ ಜಿಲ್ಲೆಯ ರಾಮದುರ್ಗದವರು. ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದಿರುವಂತಹ ಇವರು ಇಂಗ್ಲಿಷ್, ಉರ್ದು, ಹಿಂದಿ ಮತ್ತು ಕನ್ನಡ ಭಾಷೆಗಳಲ್ಲಿ ಪರಿಣಿತಿಯನ್ನ ಹೊಂದಿದ್ದಾರೆ. ಸಮಾಜವಾದಿ ಚಿಂತನೆಗಳನ್ನ ಕನ್ನಡಕ್ಕೆ ತರೋದಕ್ಕೆ ಪ್ರಯತ್ನ ಪಟ್ಟಂತಹ ನಿಟ್ಟಿನಲ್ಲಿ ರಾಮ್ ಮನೋಹರ್ ಲೋಹಿಯಾ, ಕಿಶನ್ ಪಟ್ನಾಯಕ್, ಮಧು ಲಿಮೆ ಮುಂತಾದವರ ಬರಹಗಳನ್ನು ಅನುವಾದಿಸಿದ್ದಾರೆ. ಕೋಮು ಸೌಹಾರ್ದದ ನೆಲೆಗಳಲ್ಲಿ ಇಂಗಿಸುವ ಹಲವಾರು ಬರಹಗಳು ಇವರಿಂದ ಕನ್ನಡಕ್ಕೆ ಅನುವಾದಗೊಂಡಿವೆ. ಉರ್ದು ಭಾಷೆಯ ಮಹಾಕವಿ ಫೈಜ್ ಅಹಮದ್ ಫೈಜ್ ಅವರ ಕಾವ್ಯ ಮತ್ತು ಬದುಕು, ಸದತ್ ಹಸನ್ ಮಂಟೋ ಅವರ ಕಥನ ಕೃತಿಗಳು, ಅಮೃತ ಪ್ರೀತಮ್ ಅವರ ಆತ್ಮಕಥೆ ಹಾಗೂ ಅಸ್ಗರ್ ಇಂಜಿನಿಯರ್ ಅವರ ವೈಚಾರಿಕ ಬರಹಗಳನ್ನು ಅನುವಾದ ಮಾಡಿದ್ದಾರೆ. ಉರ್ದುವಿನ ಕ್ರಾಂತಿಕಾರಿ ಕವಿ ಸಾಹಿರ್ ಲೂಧಿಯಾನ್ವಿ ಅವರ ಕವನ ಮತ್ತು ಕಾವ್ಯ ಕುರಿತ ಪ್ರೇಮ ಲೋಕದ ಮಾಯಾವಿ ಇವರ ವಿಶಿಷ್ಟವಾದಂತಹ ಕೃತಿ. 20ಕ್ಕೂ ಹೆಚ್ಚು ಕೃತಿ ರಚಿಸಿರುವ ಇವರಿಗೆ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಗೌರವ ಪ್ರಶಸ್ತಿ ಸೇರಿದಂತೆ ಕೇಂದ್ರ ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ಅನುವಾದ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಗಳು ದೊರೆತಿವೆ. ಹಸನ್ ನಯೀಂ ಸುರ್ಕೋಡರವರು ಕನ್ನಡದ ಒಬ್ಬ ಅದ್ಭುತ ಅನುವಾದಕಾರರು, ಬರಹಗಾರರು.